ನಿಮ್ಮ ಅಪ್ಪ ಒಂದು ದಿನ ರಾತ್ರಿ ತಡವಾಗಿ ಮನೆಗೆ ಬರ್ತಿದ್ರು. ಮೈ ಮೇಲೆ ದಣಿವು, ಕಣ್ಣಲ್ಲಿ ಸುಸ್ತು, ಊಟ ಮಾಡದೆ ನೇರ ಮಲಗ್ತಿದ್ರು. ನೀವು ಚಿಕ್ಕವರು, ಆಗ ಅರ್ಥ ಆಗ್ತಿರ್ಲಿಲ್ಲ. ಈಗ ನೀವು ಅದೇ ಚೇರ್ನಲ್ಲಿ ಕೂತಿದ್ದೀರಿ, ಅದೇ ದಣಿವು, ಅದೇ ಸಂಬಳ, ಅದೇ ತಿಂಗಳ ಕೊನೆಯ ಟೆನ್ಷನ್. ಒಂದು ಪ್ರಶ್ನೆ ಕೇಳಿ, ನೀವು ಕಳೆದ 5 ವರ್ಷದಲ್ಲಿ ಎಷ್ಟು ಹಣ ಸಂಪಾದಿಸಿದ್ದೀರಿ? ಸೀರಿಯಸ್ಲಿ ಕ್ಯಾಲ್ಕುಲೇಟ್ ಮಾಡಿ. ಒಂದು ವೇಳೆ ನಿಮ್ಮ ಸ್ಯಾಲರಿ 30,000 ರೂಪಾಯಿ ಆಗಿದ್ರೆ 5 ವರ್ಷದಲ್ಲಿ 18 ಲಕ್ಷ ರೂಪಾಯಿಗಿಂತ ಜಾಸ್ತಿ ನಿಮ್ಮ ಕೈ ಮೂಲಕ ಹೋಗಿದೆ. 40,000 ರೂಪಾಯಿ ಸ್ಯಾಲರಿ ಆಗಿದ್ರೆ 24 ಲಕ್ಷ ರೂಪಾಯಿ ಮೇಲೆ. ಈಗ ನಿಮ್ಮ ಅಕೌಂಟ್ನಲ್ಲಿ ಎಷ್ಟಿದೆ? ಆ ಹಣ ಎಲ್ಲಿ ಹೋಯ್ತು? ಮೋಸ ಮಾಡಿದ್ಯಾ? ಕದ್ದೋದ್ಯಾ? ಇಲ್ಲ, ಅದು ಸ್ಲೋಲಿ, ಸೈಲೆಂಟ್ಲಿ, ಒಂದೊಂದು EMI ಆಗಿ, ಒಂದೊಂದು ಖರ್ಚಾಗಿ, ಒಂದೊಂದು ಏನೋ ಆಯ್ತು ಅನ್ನೋ ಎಕ್ಸ್ಕ್ಯೂಸ್ ಆಗಿ ಮಾಯ ಆಯ್ತು. ಇದನ್ನು ನಾನು ಸೈಲೆಂಟ್ ಡ್ರೈನ್ ಅಂತ ಕರೀತೀನಿ. ನಿಮಗೆ ಗೊತ್ತೇ ಆಗದ ಹಾಗೆ ನಿಮ್ಮ ವೆಲ್ತ್ ಡ್ರೈನ್ ಆಗ್ತಿದೆ. ಮತ್ತು ಅದಕ್ಕೆ ಕಾರಣ ಬಡತನ ಅಲ್ಲ, ಯಾರೋ ನಿಮ್ಮನ್ನ ಚೀಟ್ ಮಾಡಿತಲ್ಲ. ಕಾರಣ ಹಣದ ಬಗ್ಗೆ ನಿಮ್ಮ ಬ್ರೈನ್ಗೆ ರಾಂಗ್ ಪ್ರೋಗ್ರಾಮಿಂಗ್ ಆಗಿದೆ. ಮತ್ತು ಇಂದು ನಾನು ಅದನ್ನ ನಿಮ್ಮ ಕಣ್ಣ ಮುಂದೆ ಬಿಚ್ಚಿ ಹಾಕ್ತೀನಿ. ಈ ವಿಡಿಯೋಗೆ ಶಾಲೆಯಲ್ಲಿ ಕಲಿಸಲಿಲ್ಲ, ಟೆಕ್ಸ್ಟ್ ಬುಕ್ನಲ್ಲಿ ಇರಲ್ಲ, ಆದ್ರೆ ಇದು ನಿಮ್ಮ ಜೀವನ ಬದಲಿಸಬಹುದು. ರೆಡಿ ಆದ್ರೆ ಮುಂದೆ ಬನ್ನಿ. ರವಿ ಎಂಬ ಒಬ್ಬ ಹುಡುಗ ಇದ್ದ. ಬ್ಯಾಂಗ್ಳೂರ್ನಲ್ಲಿ IT ಕಂಪನಿನಲ್ಲಿ ಕೆಲಸ. ಸ್ಯಾಲರಿ 45,000 ರೂಪಾಯಿ. ಪ್ರತಿ ತಿಂಗಳ 1 ತಾರೀಕು ಸ್ಯಾಲರಿ ಕ್ರೆಡಿಟ್ ಆಗಿದೆ. ಅವನ ಮನಸ್ಸಿಗೆ ಖುಷಿ, ಈ ತಿಂಗಳು ಸ್ವಲ್ಪ ಸೇವ್ ಮಾಡ್ತೀನಿ ಅಂತ ನಿರ್ಧಾರ. ಆದ್ರೆ ರೆಂಟ್ 12,000 ರೂಪಾಯಿ ಹೋಯಿತು. ಬೈಕ್ EMI 4,500 ರೂಪಾಯಿ ಹೋಯಿತು. ಗ್ರೋಸರೀಸ್, ಊಟ, ಕ್ಯಾಬ್ 8,000 ರೂಪಾಯಿ ಹೋಯಿತು. ಫೋನ್ ಬಿಲ್, OTT ಸಬ್ಸ್ಕ್ರಿಪ್ಷನ್ಸ್ 2,000 ರೂಪಾಯಿ ಹೋಯಿತು. ಒಂದು ವೀಕೆಂಡ್ ಟ್ರಿಪ್ ಪ್ಲಾನ್ ಆಯಿತು, 5,000 ರೂಪಾಯಿ ಹೋಯಿತು. ಅಮ್ಮನಿಗೆ 5,000 ರೂಪಾಯಿ ಕಳಿಸ್ಬೇಕು, ಹೋಯಿತು. ತಿಂಗಳ ಕೊನೆಗೆ ಅಕೌಂಟ್ನಲ್ಲಿ 2,500 ರೂಪಾಯಿ ಉಳಿದಿದೆ. ಮುಂದಿನ ತಿಂಗಳು ಸೇವ್ ಮಾಡ್ತೀನಿ ಅಂತ ರವಿ ಮತ್ತೆ ಹೇಳ್ತಾನೆ. ಇದು ರವಿಯೊಬ್ಬನ ಕಥೆ ಅಲ್ಲ, ಇದು ಕರ್ನಾಟಕದ ಲಕ್ಷಾಂತರ ಜನರ ಕಥೆ. ಇದಕ್ಕೆ ಒಂದು ಹೆಸರಿದೆ, ಸ್ಯಾಲರಿ ಪ್ರೀಸನ್. ಸ್ಯಾಲರಿ ಬರ್ತದೆ, ಎಕ್ಸ್ಪೆನ್ಸಸ್ ಕಾಯ್ತಿರ್ತದೆ, ಉಳಿಯೋದು ಏನೂ ಇಲ್ಲ. ಮತ್ತು ಅತ್ಯಂತ ಡೇಂಜರಸ್ ಏನಂದ್ರೆ, ಈ ಪ್ರಿಸನ್ಗೆ ಗೋಡೆ ಇಲ್ಲ. ನೀವೇ ಒಳಗೆ ಹೋಗ್ತೀರಿ, ನೀವೇ ಬಾಗಿಲು ಹಾಕೋತೀರಿ. ಆದ್ರೆ ಯಾಕೆ? ಶಾಲೆಯಲ್ಲಿ ಕೆಮಿಸ್ಟ್ರಿ ಕಲಿಸಿದ್ರು, ಟ್ರಿಗೊನೋಮೆಟ್ರಿ ಕಲಿಸಿದ್ರು, ಆದ್ರೆ ಸ್ಯಾಲರಿ ಬಂದಾಗ ಮೊದಲು ಏನು ಮಾಡಬೇಕು ಇದನ್ನ ಯಾರೂ ಕಲಿಸಲಿಲ್ಲ. ಸರಿ, ಹಾಗಾದ್ರೆ ಮೊದಲ ರೂಲ್ ಏನು? ನೀವು ಈ ತಿಂಗಳು ಪೇ ಮಾಡಬೇಕಾದ ಮೊದಲ ಬಿಲ್ ನಿಮ್ದೆ. ಇದನ್ನ ಪೇ ಯೋರ್ ಸೆಲ್ಫ್ ಫಸ್ಟ್ ಅಂತ ಕರೀತಾರೆ. ಸ್ಯಾಲರಿ ಬಂದ ತಕ್ಷಣ 10% ಅಥವಾ ನಿಮ್ಗೆ ಪಾಸಿಬಲ್ ಆದ ಮೊತ್ತ ಅದು ಬೇರೆ ಅಕೌಂಟ್ಗೆ ಹೋಗ್ಬೇಕು, ಆಟೋಮ್ಯಾಟಿಕ್ ಆಗಿ, ಟಚ್ ಮಾಡದ ಹಾಗೆ. ಉಳಿದ ಹಣದಲ್ಲಿ ಬದುಕಿ. ಉಳಿದಿದ್ದನ್ನ ಸೇವ್ ಮಾಡ್ತೀನಿ ಅಂದ್ರೆ ಜೀವಮಾನ ಪೂರ್ತಿ ಕಾಯ್ತೀರಿ. ಉಳಿಯೋದು ಎಂದೂ ಆಗಲ್ಲ. ಮೊದಲು ಬೇರ್ಪಡಿಸಿ, ನಂತರ ಬದುಕಿ. ಆದ್ರೆ ಇಲ್ಲೊಂದು ಪ್ರಶ್ನೆ ಉಳಿಯುತ್ತೆ, ಸೇವ್ ಮಾಡಿದ ಹಣ ಸಾಕ? ಸೇವ್ ಮಾತ್ರ ಮಾಡಿದ್ರೆ ಸಾಕ? ಉತ್ತರ ಸಾಲದು. ಯಾಕಂದ್ರೆ ನಿಮ್ಮ ಜೀವನದ ಖರ್ಚು ಎಂದೂ ಒಂದೇ ಕಡೆ ನಿಲ್ಲಲ್ಲ. ಅದು ಯಾವಾಗ್ಲೂ ಬೆಳೀತಿರುತ್ತೆ. ಯಾಕೆ? ಅದಕ್ಕೆ ಒಂದು ಹೆಸರಿದೆ, ಮತ್ತು ಅದು ನಿಮ್ಮ ಜೀವನದ ಅತ್ಯಂತ ದೊಡ್ಡ ಶತ್ರು. ಮೆಗನಾ ಒಬ್ಬಳು HR ಪ್ರೊಫೆಷನಲ್. 2019ರಲ್ಲಿ ಸ್ಯಾಲರಿ 25,000 ರೂಪಾಯಿ. ಆಗ 12,000 ರೂಪಾಯಿಯ ಊರಿನ ಮನೆಯಲ್ಲಿ ಇದ್ದರು, ಸರಳವಾಗಿ ಬದುಕುತ್ತಿದ್ದರು. 2022ರಲ್ಲಿ ಪ್ರಮೋಷನ್ ಆಯಿತು, ಸ್ಯಾಲರಿ 55,000 ರೂಪಾಯಿ ಆಯಿತು. ಈಗ 20,000 ರೂಪಾಯಿ ರೆಂಟ್ ಕೊಡ್ತಿದ್ದಾನೆ. ನಿಜ, ಫ್ಲಾಟ್ ಚೆನ್ನಾಗಿದೆ, ಐಫೋನ್ ತಗೊಂಡು EMI 5,000 ರೂಪಾಯಿ, ಜಿಮ್ ಮೆಂಬರ್ಶಿಪ್ 2,000 ರೂಪಾಯಿ, ಝೊಮ್ಯಾಟೊ, ಸ್ವಿಗ್ಗಿ ವೀಕಿಗೆ 3,000 ರೂಪಾಯಿ, ವೀಕೆಂಡ್ ಔಟಿಂಗ್, ಬ್ಯಾಂಗ್ಳೂರ್ನ 1,500 ರೂಪಾಯಿ ರೆಸ್ಟೋರೆಂಟ್. ಮೊದಲಿಗಿಂತ 30,000 ರೂಪಾಯಿ ಹೆಚ್ಚು ಸಂಪಾದಿಸುತ್ತಿದ್ದಾರೆ. ಆದರೆ ಸೇವ್ ಮಾಡ್ತಿರೋದು ಅಷ್ಟೇ, 2,000 ರೂಪಾಯಿ, 3,000 ರೂಪಾಯಿ. ಇದನ್ನ ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಅಂತಾರೆ. ಇನ್ಕಮ್ ಬೆಳೆದ ಹಾಗೆ ಎಕ್ಸ್ಪೆನ್ಸಸ್ ಕೂಡ ಬೆಳೀತವೆ. ಇದು ಸ್ವಾಭಾವಿಕ, ಇದು ನಾರ್ಮಲ್. ಆದ್ರೆ ಇಲ್ಲಿ ಅಪಾಯ ಏನಂದ್ರೆ, ಇನ್ಕಮ್ 25,000 ರೂಪಾಯಿ ಇರ್ಲಿ, 2.5 ಲಕ್ಷ ರೂಪಾಯಿ ಇರ್ಲಿ, ಲಕ್ಷ ರೂಪಾಯಿ ಇರ್ಲಿ, ಅಕೌಂಟ್ನಲ್ಲಿ ಉಳಿಯೋದು 2,000 ರೂಪಾಯಿಯಿಂದ 3,000 ರೂಪಾಯಿವರೆಗೆ ಮಾತ್ರ. ಇದನ್ನ ಕಂಫರ್ಟ್ ಲೂಪ್ ಅಂತ ಕರೀತೀನಿ. ಹೆಚ್ಚು ಸಂಪಾದಿಸ್ತೀರಿ, ಹೆಚ್ಚು ಕಂಫರ್ಟಬಲ್ ಆಗ್ತೀರಿ, ಹೆಚ್ಚು ಖರ್ಚು ಮಾಡ್ತೀರಿ, ಉಳಿಕೆ ಶೂನ್ಯ. ಇನ್ನೂ ಹೆಚ್ಚು ಸಂಪಾದಿಸಬೇಕು ಅನ್ನೋ ಪ್ರೆಷರ್ ಲೂಪ್ ತಿರುಗುತ್ತೆ. ಒಂದು ಕ್ರಿಕೆಟ್ ಅನಾಲಜಿ ಹೇಳ್ತೀನಿ. ಒಬ್ಬ ಬ್ಯಾಟ್ಸ್ಮನ್ ಪ್ರತಿ ಓವರ್ನಲ್ಲಿ ಚೆನ್ನಾಗಿ ಆಡ್ತಾನೆ, ಆದ್ರೆ ಅವನ್ ಸ್ಕೋರ್ ಬೋರ್ಡ್ ನೋಡ್ಬೋದು, ಅರ್ಧ. ಯಾಕೆ? ಅವನು ಪ್ರತಿ ಓವರ್ನಲ್ಲಿ ಎಲ್ಲ ರನ್ಸ್ ಕೊಟ್ಟ ವಿಕೆಟ್ಗೂ ಆಡ್ತಾನೆ.
ಅದೇ ತರ ನಾವು ಪ್ರತಿ ತಿಂಗಳು ಚೆನ್ನಾಗಿ ಕೆಲಸ ಮಾಡ್ತೀವಿ, ಆದ್ರೆ ಮ್ಯಾಚ್ ನ ಕೊನೆಗೆ ಸ್ಕೋರ್ ಬೋರ್ಡ್ 0. ಯಾಕಂದ್ರೆ ನಾವು ಎಲ್ಲ ಆ ತಿಂಗಳಲ್ಲೇ ಪ್ಲೇ ಔಟ್ ಮಾಡ್ತೀವಿ. ಹಾಗಾದ್ರೆ ಪರಿಹಾರ? ಮೊದಲು ಒಂದು ಸರಳ ಪ್ರಶ್ನೆ ಕೇಳ್ಕೊಳ್ಳಿ. ಈ ಖರ್ಚು ನನ್ನ ಫ್ಯೂಚರ್ ಸೆಲ್ಫ್ಗೆ ಬೆಟರ್ ಮಾಡ್ತದ, ಇಲ್ಲ ಇಂದಿನ ಮೊಮೆಂಟ್ಗಾಗಿ ಮಾತ್ರ ಇದೆಯಾ? ಎರಡನ್ನೂ ಕಂಪ್ಲೀಟ್ಲಿ ತ್ಯಜಿಸಬೇಕು ಅಂತ ಹೇಳ್ತಿಲ್ಲ, ಆದ್ರೆ ಈ ಕ್ವೆಶ್ಚನ್ ಹ್ಯಾಬಿಟ್ ಮಾಡ್ಕೊಳ್ಳಿ. ಮತ್ತು ಇನ್ಕಮ್ ಬೆಳೆದಾಗ ಎಕ್ಸ್ಪೆನ್ಸಸ್ ಅನ್ನೋ ಗ್ರಹ ತಕ್ಷಣ ಆರ್ಬಿಟ್ ಮಾಡಬಾರ್ದು. ಆದ್ರೆ ಇಲ್ಲಿ ಒಂದು ಕೆಟ್ಟ ಸುದ್ದಿ ಇದೆ. ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಒಂದೇ ಶತ್ರು ಅಲ್ಲ, ಇನ್ನೊಬ್ಬ ಶತ್ರು ನಿಮ್ಮ ಮನೆಯಲ್ಲೇ ಇದ್ದಾನೆ. ಅವನ ಹೆಸರು ಡೆಟ್. ಕಿರಣ್ ಒಬ್ಬ ಗೆಳೆಯ ಇದ್ದ. ಎಲ್ಲರೂ ಅವನ ಬಗ್ಗೆ ಸ್ಮಾರ್ಟ್ ಗಾಯ್ ಅಂತಿದ್ರು. ಅವನ ಹತ್ತಿರ 85,000 ರೂಪಾಯ ಹೊಸ ಐಫೋನ್ ಇತ್ತು, 12 ಲಕ್ಷ ರೂಪಾಯ ಬೈಕ್. ಕೂರ್ಗ್ ಟ್ರಿಪ್ಗೆ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡ್ದ. ಯಾರಾದ್ರೂ ಕಿರಣ್ ಹಣ ಮಾಡ್ತಿದ್ದಾನೆ ಅಂತ ಯೋಚಿಸ್ತಿದ್ರು. ಆದ್ರೆ ಒಂದು ದಿನ ಅವನ್ ಸ್ಯಾಲರಿ ಆ ತಿಂಗಳು ಲೇಟ್ ಆಯ್ತು. ಕ್ರೆಡಿಟ್ ಕಾರ್ಡ್ ಮಿನಿಮಮ್ ಪೇಮೆಂಟ್ ತಪ್ಪಿತು. ಫೋನ್ EMI ಬೌನ್ಸ್ ಆಯ್ತು. ಬೈಕ್ ಲೋನ್ ಬಡ್ಡಿ 2,300 ರೂಪಾಯಿ ಮೇಲೆ ಬಿತ್ತು. ಒಂದೇ ತಿಂಗಳಲ್ಲಿ 8,000 ರೂಪಾಯಿ ಎಕ್ಸ್ಟ್ರಾ ಪೆನಲ್ಟಿ. ಅವನ 50,000 ರೂಪಾಯಿ ಸ್ಯಾಲರಿರ 42,000 ರೂಪಾಯಿ EMI ಕ್ರೆಡಿಟ್ ಕಾರ್ಡ್ ಬಡ್ಡಿಗೆ ಹೋಯಿತು. ಉಳಿದಿದ್ದು 8,000 ರೂಪಾಯಿ ಊಟ, ರೆಂಟ್, ಪ್ರಯಾಣಕ್ಕಾಗಿ. ಅವನ್ ಔಟ್ಸೈಡ್ ನಲ್ಲಿ ರಿಚ್ ಕಾಣ್ತಿದ್ದ, ಇನ್ಸೈಡ್ ನಲ್ಲಿ ಪ್ರತಿ ರಾತ್ರಿ ಆಂಗ್ಸೈಟಿ ತಿಂತಿದ್ದ. ಇದನ್ನ ಫೇಕ್ ರಿಚ್ ಟ್ರ್ಯಾಪ್ ಅಂತ ಕರೀತೀವಿ. ದೊಡ್ಡ ಮನೆ, ದೊಡ್ಡ ಫೋನ್, ದೊಡ್ಡ ಕಾರ್, ಆದ್ರೆ ಅಕೌಂಟ್ ನಲ್ಲಿ 500 ರೂಪಾಯಿ. ಇದು ಶ್ರೀಮಂತ ಕಾಣೋದು, ಶ್ರೀಮಂತ ಆಗೋದಲ್ಲ. ಡೆಟ್ ಅನ್ನೋದು ಒಂದು ಮಾಯ. ಕ್ರೆಡಿಟ್ ಕಾರ್ಡ್ ಕಂಪನಿಗಳು ನಿಮ್ಮ ಹಣ ಮಾಡ್ತವೆ, ನೀವು ಫೈನಾನ್ಷಿಯಲಿ ಕೇರ್ಲೆಸ್ ಆಗಿದ್ರಿಂದ. ಆವರೇಜ್ ಕ್ರೆಡಿಟ್ ಕಾರ್ಡ್ ಇಂಟ್ರೆಸ್ಟ್ ರೇಟ್ ಎಷ್ಟು ಅಂತ ಗೊತ್ತಾ? ಭಾರತದಲ್ಲಿ 36% to 42% ಪರ್ ಇಯರ್. ನೀವು 10,000 ರೂಪಾಯಿ ಕ್ರೆಡಿಟ್ ಕಾರ್ಡ್ನಲ್ಲಿ ತಿಂದ್ರೆ ಮಿನಿಮಮ್ ಪೇಮೆಂಟ್ ಮಾಡ್ತಾ ಬಂದ್ರೆ ಅದು 20,000 ರೂಪಾಯಿ ಪ್ಲಸ್ ಆಗುತ್ತೆ. ಒಂದು ಸರಳ ರೂಲ್: ಕೈಲಿ ಹಣ ಇಲ್ಲದೆ ತೊಕ್ಕೊಳ್ಳಲಾಗದ ವಸ್ತು ಈಗ ತೊಕ್ಕೊಳ್ಳೋ ಸಮಯ ಆಗಿಲ್ಲ. ಇದನ್ನ ಕೇಳಿದ ತಕ್ಷಣ ಕೆಲವರಿಗೆ, ಆದ್ರೆ EMI ಇಲ್ಲ ಅಂದ್ರೆ ಮನೆ ಕಾರು ಹೇಗ್ ತಕ್ಕೋಬೇಕು ಅನ್ನೋ ಪ್ರಶ್ನೆ ಬರ್ತದೆ. ಅದು ವ್ಯಾಲಿಡ್ ಪ್ರಶ್ನೆ. ಹೋಮ್ ಲೋನ್ ಅದು ಒಂದು ಅಸೆಟ್. ಆ ಡೆಟ್ ಒಳ್ಳೆಯದು ಆಗ್ಬೋದು, ಆದ್ರೆ ಫೋನ್, ಟ್ರಿಪ್, ಕ್ಲೋತ್ಸ್ ಇವು ಡೆಪ್ರಿಷಿಯೇಟಿಂಗ್ ವಸ್ತುಗಳು. ಇವಕ್ಕೆ ಡೆಟ್ ಬೇಡ. ಡೆಪ್ರಿಷಿಯೇಟಿಂಗ್ ಅಸೆಟ್ಸ್ಗೆ ಡೆಟ್ ಸಮಾನ ನಿಮ್ಮ ವೆಲ್ತ್ ರಿವರ್ಸ್ ಗೇರ್ ನಲ್ಲಿ ಓಡಿಸುವುದು. ಸರಿ, ಸೇವ್ ಮಾಡ್ತಿದ್ದೀವಿ, ಡೆಟ್ ತಪ್ಪಿಸ್ತಿದ್ದೀವಿ. ಆದ್ರೆ ಇಲ್ಲಿ ಒಂದು ಸಮಸ್ಯೆ ಇದೆ. ಸೇವ್ ಮಾಡಿದ ಹಣ ಬ್ಯಾಂಕ್ ಅಕೌಂಟ್ ನಲ್ಲಿ ಮಲಗಿದ್ರೆ ಏನಾಗ್ತದೆ? ನಿಮ್ಮ ಅಜ್ಜ ಒಂದು ಕಾಲದಲ್ಲಿ 1 ರೂಪಾಯಿಯಲ್ಲಿ ಕಾಫಿ ಕುಡಿತಿದ್ರು. ಈಗ 60 ರೂಪಾಯಿಯಿಂದ 100 ರೂಪಾಯಿವರೆಗೆ ಕೊಡ್ಲಿಲ್ಲ ಅಂದ್ರೆ ಸಿಗಲ್ಲ. 1 ರೂಪಾಯಿ ಅದೇ 1 ರೂಪಾಯಿ, ಆದ್ರೆ ಅದರ ಶಕ್ತಿ ಕಡಿಮೆ ಆಯಿತು. ಇದನ್ನ ಇನ್ಫ್ಲೇಷನ್ ಅಂತಾರೆ. ನೀವು 10,000 ರೂಪಾಯಿ ಬ್ಯಾಂಕ್ ನಲ್ಲಿ ಇದ್ದೀರಿ. ಬ್ಯಾಂಕ್ ನಿಮಗೆ 3 to 4% ಇಂಟ್ರೆಸ್ಟ್ ಕೊಡ್ತದೆ. ಆದ್ರೆ ಭಾರತದ ಇನ್ಫ್ಲೇಷನ್ ಸರಾಸರಿ 6 to 7%. ಅಂದ್ರೆ ಪ್ರತಿ ವರ್ಷ ನಿಮ್ಮ 10,000 ರೂಪಾಯಿಯ ರಿಯಲ್ ವ್ಯಾಲ್ಯೂ 300 to 400 ರೂಪಾಯಿ ಕಡಿಮೆ ಆಗ್ತದೆ. ನೀವು 10,000 ರೂಪಾಯಿ ಇಟ್ಟು 10,300 ರೂಪಾಯಿ ಮಾಡ್ಕೊಳ್ತೀರಿ, ಆದ್ರೆ 10,700 ರೂಪಾಯಿ ವರ್ತ್ ಕಳೆದುಕೊಂಡ್ರಿ. ಹಣ ಇಟ್ಟು ಕೂತ್ರೆ ಸುರಕ್ಷಿತ ಅನ್ಸುತ್ತೆ, ಆದ್ರೆ ಅದು ಸೈಲೆಂಟ್ಲಿ ಕರಗ್ತಿರುತ್ತೆ. ಹಾಗಾದ್ರೆ ಪರಿಹಾರ? ಹಣ ಇನ್ವೆಸ್ಟ್ ಮಾಡಬೇಕು. ಆದ್ರೆ ಇಲ್ಲಿ ಜನ ಒಂದು ದೊಡ್ಡ ತಪ್ಪು ಮಾಡ್ತಾರೆ. ಇನ್ವೆಸ್ಟ್ ಮಾಡೋಕೆ ಸರಿಯಾದ ಸಮಯ ಬರ್ಲಿ ಅಂತ ಕಾಯ್ತಾರೆ. ಒಂದು ಉದಾಹರಣೆ: ಅನಿತಾ 5,000 ರೂಪಾಯಿ ತಿಂಗಳಿಗೆ SIP ಶುರು ಮಾಡಿದ್ರು 25ನೇ ವರ್ಷಕ್ಕೆ. ಸುರೇಶ್ 10,000 ರೂಪಾಯಿ ತಿಂಗಳಿಗೆ SIP ಶುರು ಮಾಡಿದ 35ನೇ ವರ್ಷಕ್ಕೆ. 35 ವರ್ಷ ಆಗುವಷ್ಟರಲ್ಲಿ ಅನಿತಾ 60 ಲಕ್ಷ ರೂಪಾಯಿ ಮೇಲೆ ಕಾರ್ಪಸ್ ಮಾಡಿದ್ರು. ಸುರೇಶ್ 60 ಲಕ್ಷ ರೂಪಾಯಿ ಮಾಡೋಕೆ 10,000 ರೂಪಾಯಿ ಪ್ರತಿ ಮಂತ್ ತಿಂಗಳು ಕಟ್ಟಬೇಕು. ಅಂದ್ರೆ ಅರ್ಧ ಹಣ ಕಟ್ಟಿ ಅನಿತಾ ಅದೇ ರಿಸಲ್ಟ್ ತಂದರು. ಕಾರಣ ಕಾಂಪೌಂಡ್ ಇಂಟ್ರೆಸ್ಟ್, ಅಥವಾ ನಾನು ಕರೆಯೋ ಹಾಗೆ ಕಾಲದ ಜಾದು. ರಾಗಿ ಬೀಜ ಮಣ್ಣಿಗೆ ಹಾಕಿ ನೀರು ಹಾಕಿ ಕಾಯ್ದ್ರೆ ಅದು ಬೆಳೆ ಬರುತ್ತೆ. ಆದ್ರೆ ಆ ಬೀಜ ಒಂದು ದಿನ ಮಣ್ಣಿಗೆ ಹಾಕಿ ನಾಳೆ ಹೋದ್ರೆ ಬೆಳೆ ಇಲ್ಲ. ಕಾಂಪೌಂಡ್ ಇಂಟ್ರೆಸ್ಟ್ ಅದೇ ತರ. ನೀವು ಮೊದಲು ಶುರು ಮಾಡಬೇಕು ಮತ್ತು ಕಾಯ್ಬೇಕು. ಸಮಯ ಶಿವಕುಮಾರ್ ಒಬ್ಬ ಮಧ್ಯಮ ವರ್ಗದ ಮನುಷ್ಯ. ಮೈಸೂರಿನಲ್ಲಿ ಮನೆ ಇದೆ, 40,000 ರೂಪಾಯಿ ಸ್ಯಾಲರಿ. ಸರಿಯಾಗಿ ನಡೀತಿತ್ತು. ಒಂದು ದಿನ ಅವನ್ ಗೆಳೆಯ ಹಾಂಡಾ ಸಿಟಿ ತಂದ. ಶಿವಕುಮಾರ್ ಅಂದ, ನಾನು ತಕ್ಕೋತೀನಿ. 1 ವರ್ಷ ಕಳೆದ ಮೇಲೆ ಅವನ ಮಗ ನ್ಯೂ ಸ್ಕೂಲ್ಗೆ ಜಾಯಿನ್ ಆದ. ಅಲ್ಲಿ ಮಕ್ಕಳ ಯೂನಿಫಾರ್ಮ್ ದೊಡ್ಡ ಬ್ರ್ಯಾಂಡ್ ನದ್ದಿತ್ತು. ಶಿವಕುಮಾರ್ ಹೆಂಡತಿ ಅಂದ್ಲು, ನಮ್ಮ ಮಗನಿಗೂ ತಕ್ಕೊಡ್ಬೇಕು. ತಕ್ಕೊಂಡ. ಆ ಬಡಾವಣೆಯಲ್ಲಿ ಒಂದು ಮದುವೆ ಆಯಿತು. 5 ಲಕ್ಷ ರೂಪಾಯಿ ಫಂಕ್ಷನ್.
ಎಲ್ರೂ ಫೋಟೋಸ್ ಇನ್ಸ್ಟಾಗ್ರಾಮ್ಗೆ ಹಾಕ್ತರು. ಶಿವಕುಮಾರ್ ಮನಸ್ಸಿನಲ್ಲಿ ಮುಂದೆ ವರ್ಷ ನಮ್ಮ ಫಂಕ್ಷನ್ ಆಗ್ಬೇಕು. ಒಂದೊಂದು ಅವರಿಗಿದೆ ನಮಗೂ ಬೇಕು ಅನ್ನೋ ಥಾಟ್ ನಿಧಾನಕ್ಕೆ ಅವನ್ ಸೇವಿಂಗ್ಸ್ ಈಟ್ ಮಾಡ್ತಿತ್ತು. ಇದನ್ನ ಸೋಷಿಯಲ್ ಕಂಪ್ಯಾರಿಸನ್ ವೈರಸ್ ಅಂತ ಕರೀತೀನಿ. ಇದು ಇನ್ಸ್ಟಾಗ್ರಾಮ್ ಬಂದ ಮೇಲೆ ಇನ್ನೂ ಜಾಸ್ತಿ ಆಗಿದೆ. ಯಾರೋ ಮಾಲ್ದೀವ್ಸ್ ಟ್ರಿಪ್ ಮಾಡಿದ ಫೋಟೋ ಹಾಕ್ತಾರೆ, ನಮಗ್ ಫೀಲ್ ಆಗ್ತದೆ ನಾನ್ಯಾಕೆ ಹೋಗ್ಲಿಲ್ಲ. ಆದ್ರೆ ಅವ್ರ ಅಕೌಂಟ್ನಲ್ಲಿ ಎಷ್ಟಿದೆ ಅಂತ ನಿಮ್ಗೆ ಯಾರೂ ತೋರಿಸ್ತಿಲ್ಲ. ಯಾರು ತಮ್ಮ EMIಗಳ ಫೋಟೋ ಹಾಕೋದಿಲ್ಲ. ಯಾರು ತಮ್ಮ ಆಂಗ್ಸೈಟಿ ರಾತ್ರಿಗಳ ರೀಲ್ ಹಾಕೋದಿಲ್ಲ. ಇಲ್ಲಿ ಒಂದು ಹಾರ್ಶ್ ಟ್ರೂತ್. ನಿಜವಾದ ಶ್ರೀಮಂತರು ಸಾಮಾನ್ಯವಾಗಿ ತೋರಿಸ್ತಿಲ್ಲ. ಅಮೆರಿಕಾದ ಒಂದು ಸ್ಟಡಿ ಪ್ರಕಾರ ಆವರೇಜ್ ಮಿಲಿಯನೇರ್ ಜನ 5 ಕೋಟಿ ರೂಪಾಯಿ ಮೇಲೆ ನೆಟ್ವರ್ತ್ ಇದ್ರೂ ಇನ್ನೂ ಅಗ್ಗದ ಕಾರು ಓಡಿಸ್ತಾರೆ, ಸರಳ ಬಟ್ಟೆ ಹಾಕ್ತಾರೆ. ಅದ್ಯಾಕೆ? ಅವ್ರಿಗೆ ಗೊತ್ತು, ರಿಯಲ್ ವೆಲ್ತ್ ಅನ್ನೋದು ಅಕೌಂಟ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಅಲ್ಲ. ನೀವು ಇಂದಿನಿಂದ ಒಂದೇ ಒಂದು ಪ್ರಶ್ನೆ ಕೇಳ್ಕೊಳ್ಳಿ. ಈ ಖರ್ಚು ನನ್ನ ಸಂತೋಷಕ್ಕ ಇಲ್ಲ ಬೇರೆಯವರು ಇಂಪ್ರೆಷನ್ ಅಕ್ಕ? ಎರಡರ ಫರಕ ಗೊತ್ತಾದ್ರೆ ನಿಮ್ಮ ಅರ್ಧ ಫೈನಾನ್ಷಿಯಲ್ ತೊಂದರೆ ಮಾಯ. ಆದ್ರೆ ಈ ಎಲ್ಲ ತೊಂದರೆಗಳ ಆಚೆ ಒಂದು ದೊಡ್ಡ ರಿಯಾಲಿಟಿ ಇದೆ. ಅದನ್ನ ಜನ ಕಾಣಬೇಕು ಅಂದ್ರೆ ಮೊದಲು ಒಂದು ಸತ್ಯ ಅರ್ಥ ಆಗ್ಬೇಕು. ಹಣ ಅದು ಬರೀ ಕರೆನ್ಸಿ ಅಲ್ಲ. ಒಂದು ಸಣ್ಣ ಎಕ್ಸ್ಪೆರಿಮೆಂಟ್. 500 ರೂಪಾಯಿ ಕೈಯಲ್ಲಿಟ್ಕೊಳ್ಳಿ. ಈಗ ಮಾರ್ಕೆಟ್ಗೆ ಹೋಗಿ. ಅದು 500 ರೂಪಾಯಿಯ ವಾಲೆಟ್ ಕಾರ್ಡ್ ಇಟ್ಟಿದ್ರೆ ಖರ್ಚು ಆಗ್ತಿರ್ಲಿಲ್ಲ. ಕ್ಯಾಶ್ ಕೈಯಲ್ಲಿದ್ರೆ ಖರ್ಚು ಜಾಸ್ತಿ ಆಗ್ತದೆ. ಯಾಕೆ? ಕಾರಣ ಒಂದೇ. ಬ್ರೈನ್ಗೆ ಫಿಸಿಕಲ್ ಕ್ಯಾಶ್ ಮಾಡಿದ ಖರ್ಚು ಹೋಗ್ತಿದೆ ಅಂತ ಅನ್ಸುತ್ತೆ. ಡಿಜಿಟಲ್ ಆದ್ರೆ ಅದು ಸಂಖ್ಯೆ ಅಂತ ಫೀಲ್ ಆಗ್ತದೆ. ಇದೇ ಮನಿ ಸೈಕಾಲಜಿ, ಹಣದ ಮನೋವಿಜ್ಞಾನ. ನಮ್ಮ ಬ್ರೈನ್ನ 3 ಮಿಸ್ಟೇಕ್ಸ್ ನಮ್ಮ ವೆಲ್ತ್ನ ಕಡಿಮೆ ಮಾಡ್ತವೆ. ಮಿಸ್ಟೇಕ್ 1, ಹೈಪರ್ಬೋಲಿಕ್ ಡಿಸ್ಕೌಂಟಿಂಗ್. ಇಂದು 1,000 ರೂಪಾಯಿ ತಕೊಳ್ಳಿ, ಇಲ್ಲ 5 ವರ್ಷ ಆದ್ಮೇಲೆ 5,000 ರೂಪಾಯಿ ತಕೊಳ್ಳಿ ಅಂದ್ರೆ ಬಹಳ ಜನ ಇಂದಿನ 1,000 ರೂಪಾಯಿ ತಕ್ಕೋತಾರೆ. ಬ್ರೈನ್ಗೆ ಇಂದಿನ ರಿವಾರ್ಡ್ ಮುಖ್ಯ, ಮುಂದಿನ ದೊಡ್ಡ ರಿವಾರ್ಡ್ ಬೇಡ. ಹಾಗಾಗಿ EMI ಮಾಡಿ ಹಿಂದೆ ತಕ್ಕೋತಾರೆ. ಸೇವ್ ಮಾಡಿ ಮುಂದೆ ತಕ್ಕೊಳ್ಳೋ ಪೇಷನ್ಸ್ ಇಲ್ಲ. ಮಿಸ್ಟೇಕ್ 2, ಆಸ್ಟ್ರಿಚ್ ಎಫೆಕ್ಟ್. ಶತ್ರು ಬಂದ್ರೆ ಉಟ್ಟ ಮರಳಿನಲ್ಲಿ ತಲೆ ಹುದುಸ್ಕೊಳ್ಳತ್ತೆ, ಶತ್ರು ಕಾಣಬಾರ್ದು ಅಂತ. ನಾವು ಅದೇ ತರ. ಅಕೌಂಟ್ ನೋಡ್ಬೇಕು ಅಂದ್ರೆ ಭಯ. ತಿಂಗಳ ಕೊನೆ ಬ್ಯಾಲೆನ್ಸ್ ಚೆಕ್ ಮಾಡ್ಲಾ ಅಂತ ಮೊಬೈಲ್ ಕೆಳಕ್ಕೆ ಇಡ್ತೀವಿ. ಆದ್ರೆ ನೋಡ್ದಿದ್ರೆ ಸಮಸ್ಯೆ ಹೋಗ್ತದಾ? ಇಲ್ಲ, ಅದು ಮತ್ತಷ್ಟು ಬೆಳೀತದೆ. ಮಿಸ್ಟೇಕ್ 3, ಸೋಷಿಯಲ್ ಪ್ರೂಫ್. ಸುತ್ತಮುತ್ತ ಎಲ್ಲರೂ ಒಂದು ಕೆಲಸ ಮಾಡ್ತಿದ್ರೆ ಅದೇ ಸರಿ ಅಂತ ನಮ್ ಬ್ರೈನ್ ತೀರ್ಮಾನ ಮಾಡ್ತದೆ. ಎಲ್ಲರೂ EMI ಮಾಡ್ತಾರೆ, ಸರಿ ಇರ್ಬೇಕು. ಎಲ್ಲರೂ ಗೋಲ್ಡ್ ಲೋನ್ ತಗೋತಾರೆ, ನಾವು ತಕೊಳ್ಳೋಣ. ಎಲ್ಲರೂ ಮಗನಿಗೆ ಎಂಜಿನಿಯರಿಂಗ್ ಮಾಡಿಸ್ತಾರೆ, ನಾವು 8 ಲಕ್ಷ ರೂಪಾಯಿ ಖರ್ಚು ಮಾಡ್ತೀವಿ. ಎಲ್ಲರೂ ಮಾಡ್ತಾರೆ ಅನ್ನೋದು ಯಾವತ್ತೂ ಫೈನಾನ್ಷಿಯಲ್ ಡಿಸಿಷನ್ಗೆ ಕಾರಣ ಆಗಬಾರ್ದು. ಈ 3 ಮಿಸ್ಟೇಕ್ಸ್ ಓವರ್ಕಮ್ ಮಾಡೋಕೆ ಒಂದೇ ಉತ್ತರ: ಸಿಸ್ಟಮ್ ಮಾಡಿ. ಬ್ರೈನ್ನ ನಂಬೇಡಿ. ಸ್ಯಾಲರಿ ಬಂದ ತಕ್ಷಣ ಆಟೋಮ್ಯಾಟಿಕ್ ಆಗಿ ರೂಪಾಯಿ X ಬೇರೆ ಅಕೌಂಟ್ಗೆ ಹೋಗ್ಲಿ. SIP ಆಟೋಮ್ಯಾಟಿಕ್ ಆಗಲಿ. ಬ್ಯಾಂಕ್ನಲ್ಲಿ ಖರ್ಚಿನ ಅಕೌಂಟ್ ಮತ್ತು ಸೇವಿಂಗ್ಸ್ ಅಕೌಂಟ್ ಬೇರೆಯಾಗಿ ಇರಲಿ. ಖರ್ಚಿನ ಅಕೌಂಟ್ನಲ್ಲಿ ಬ್ಯಾಲೆನ್ಸ್ 0 ಆಯ್ತು ಅಂದ್ರೆ ಸ್ಟಾಪ್. ಬ್ರೈನ್ಗೆ ಚಾಯ್ಸ್ ಕೊಡಬೇಡಿ, ಸಿಸ್ಟಮ್ಗೆ ಕೊಡಿ. ಆದ್ರೆ ಇದೆಲ್ಲ ಮಾಡಿದ ಮೇಲೆ ಒಂದು ದೊಡ್ಡ ಸತ್ಯ ನಿಮ್ಮ ಮುಂದೆ ಬರ್ತದೆ. ಸೇವಿಂಗ್ಗೆ ಒಂದು ಲಿಮಿಟ್ ಇದೆ, ಇನ್ವೆಸ್ಟಿಂಗೂ ಒಂದು ಲಿಮಿಟ್ ಇದೆ. ಆದ್ರೆ ಸಂಪಾದನೆ ಅನ್ನೋದಕ್ಕೆ ಲಿಮಿಟ್ ಇಲ್ಲ. ಅದನ್ನ ನಾಳೆ ಮಾಡ್ಲಾ ಅಂತ ಕಾಯ್ತಿರೋರ್ಗೆ ಮುಂದಿನ ಸೆಕ್ಷನ್ನ ಕೇಳಲೇಬೇಕು. ಒಂದು ಸರಳ ಇಕ್ವೇಶನ್: ವೆಲ್ತ್ ಸಮಾನ ಸಂಪಾದನೆ ಮೈನಸ್ ಖರ್ಚು. ನೀವು ವೆಲ್ತ್ ಬೆಳೆಸೋಕೆ 2 ದಾರಿ. 1, ಖರ್ಚು ಕಡಿಮೆ ಮಾಡಿ. 2, ಸಂಪಾದನೆ ಜಾಸ್ತಿ ಮಾಡಿ. ಹೆಚ್ಚಿನ ಜನ ಮೊದಲನೇದನ್ನು ಮಾತ್ರ ಮಾಡ್ತಾರೆ. ಕೂಪಾನ್ ಹುಡುಕ್ತಾರೆ, ಡಿಸ್ಕೌಂಟ್ಸ್ ಓಡಿ ಹೋಗ್ತಾರೆ. 20 ರೂಪಾಯಿ ಉಳಿಸ್ತಾರೆ, ಆದ್ರೆ 20,000 ರೂಪಾಯಿ ಎಕ್ಸ್ಟ್ರಾ ಸಂಪಾದಿಸೋ ಯೋಚನೆ ಮಾಡ್ತಿಲ್ಲ. ಇಲ್ಲಿ ಒಂದು ಕಠಿಣ ಸತ್ಯ: ಸಂಪಾದನೆ ಅನ್ನೋದು ಜಾಬ್ ಮಾತ್ರ ಅಲ್ಲ. ಜಾಬ್ ಅಂದ್ರೆ ನಿಮ್ಮ ಸಮಯ ಕೊಟ್ರೆ ಹಣ ಸಿಗ್ತದೆ. ಸಮಯ ಮಿತಿ ಇದ್ದ ಹಾಗೆ ಸಂಪಾದನೆ ಮಿತಿ ಇದೆ. ಆದ್ರೆ ವ್ಯಾಲ್ಯೂ ಕೊಟ್ರೆ ಲಿಮಿಟ್ ಇಲ್ಲ. ಇಂದು ಕರ್ನಾಟಕನಲ್ಲಿ ಯೋಚನೆ ಮಾಡಿ. ಅಡುಗೆ ಮಾಡೋ ಅಮ್ಮ ಸ್ವಿಗ್ಗಿ ಮೇಲೆ ಕ್ಲೌಡ್ ಕಿಚನ್ ಶುರು ಮಾಡಬಹುದು. ಫೋಟೋಗ್ರಫಿ ಚೆನ್ನಾಗಿ ಗೊತ್ತಿದ್ದ ಯುವಕ ರೀಲ್ಸ್ ಕಂಟೆಂಟ್ ಕ್ರಿಯೇಟರ್ ಆಗಬಹುದು. ಮಣ್ಣಿನ ಕೆಲಸ ಬಲ್ಲ ಕುಂಬಾರ್ ಇನ್ಸ್ಟಾಗ್ರಾಮ್ ಮಾರಾಟ ಶುರು ಮಾಡಬಹುದು. ಟೀಚರ್ ಆಗಿದ್ದ ಮೇಡಮ್ ಆನ್ಲೈನ್ ಟ್ಯೂಷನ್ 5,000 ರೂಪಾಯಿ ಪರ್ ಸ್ಟೂಡೆಂಟ್ ತೆಗಿಬಹುದು. ಇಂಟರ್ನೆಟ್ ಬಂದ ಮೇಲೆ ಏನು ಕೊಡ್ತೀರಿ ಅನ್ನೋದು ಮುಖ್ಯ, ಎಲ್ಲಿದ್ದೀರಿ ಅಲ್ಲ. ಆದ್ರೆ ಇಲ್ಲಿ ಜನ ಒಂದು ತಪ್ಪು ಮಾಡ್ತಾರೆ. ನನಗೇನು ಗೊತ್ತಿಲ್ಲ ಅಂತ ಅನ್ಕೊಂತಾರೆ. ಇಲ್ಲ, ನಿಮ್ಮ ಬಳಿ ಏನಾದ್ರೂ ಒಂದು ಸ್ಕಿಲ್ ಇದ್ದೇ ಇದೆ. ಅದು ಯಾರಿಗಾದ್ರೂ ವ್ಯಾಲ್ಯೂಬಲ್ ಆಗ್ತದೆ. ಆ ವ್ಯಾಲ್ಯೂಬಲ್ನ ಸ್ಕೇಲ್ ಮಾಡಬೇಕು ಅಷ್ಟೇ. ಒಂದು ಸಿಂಪಲ್ ಕ್ವೆಶ್ಚನ್: ನನ್ನ ಸಮಯ ಇಲ್ಲದೆ ಹಣ ಗಳಿಸುವ ರೀತಿ ಏನಾದ್ರೂ ಇದೆಯಾ? ಇದನ್ನ ಯೋಚನೆ ಮಾಡಿ. ಜಾಬ್ ಅಂದ್ರೆ ಆಕ್ಟಿವ್ ಇನ್ಕಮ್,
ನೀವು ಕೆಲಸ ಮಾಡಿದ್ರೆ ಹಣ. ಇನ್ವೆಸ್ಟ್ಮೆಂಟ್ ಅಂದ್ರೆ ಪ್ಯಾಸಿವ್ ಇನ್ಕಮ್, ನೀವು ಮಲಗಿದ್ರು ಹಣ. ಬಿಸ್ನೆಸ್ ಅಂದ್ರೆ ಲೆವರೇಜ್ ಇನ್ಕಮ್, ನಿಮ್ಮ ಬದಲು ಬೇರೆಯವರು ಮಾಡ್ತಾರೆ, ನಿಮಗೆ ಹಣ. ಮೂರನ್ನು ಬಳಸ್ಕೊಳ್ಳಿ. ಈಗ ಕೊನೆಯ ಮತ್ತು ಅತ್ಯಂತ ಮುಖ್ಯವಾದ ಭಾಗ. ಇಲ್ಲಿಯವರೆಗೆ ಎಲ್ಲ ಟ್ಯಾಕ್ಟಿಕ್ಸ್ ಹೇಳಿದಿರಿ, ಆದ್ರೆ ಟ್ಯಾಕ್ಟಿಕ್ಸ್ಗಿಂತ ಒಂದು ದೊಡ್ಡ ವಿಷಯ ಇದೆ. ಅದು ನಿಮ್ಮ ಮನಿ ಐಡೆಂಟಿಟಿ. ಒಂದು ಪ್ರಶ್ನೆ, ನೀವು ಶ್ರೀಮಂತ ಆಗ್ಲಾ ಅಂತ ನಿಮ್ಮ ಮನಸ್ಸಿನ ಒಂದು ಭಾಗ ನಿರ್ಧಾರ ಮಾಡಿದ್ಯಾ? ಯಾಕೆ ಈ ಪ್ರಶ್ನೆ? ಯಾಕೆಂದ್ರೆ ಬಹಳ ಜನ ಮಧ್ಯಮ ವರ್ಗದ ಮನೆಯಲ್ಲಿ ಬೆಳೆದ ಕಾರಣ ಒಂದು ಬಿಲೀಫ್ ಸಿಸ್ಟಮ್ ಆಗ್ಬಿಡ್ತದೆ. ಶ್ರೀಮಂತರು ಕೆಟ್ಟ ಜನ, ಹಣ ಮಾಡ್ತೀನಿ ಅಂದ್ರೆ ಯಾರ್ಯಾರನ್ ಕಡೆ ಮಾಡ್ಬೇಕು. ನಮ್ಮ ಮನೆಯಲ್ಲಿ ಯಾರೂ ಶ್ರೀಮಂತ ಆಗಿಲ್ಲ, ನಾನ್ ಹೇಗಾಗ್ತೀನಿ? ಇದು ಫೈನಾನ್ಷಿಯಲ್ ಐಡೆಂಟಿಟಿ ಟ್ರ್ಯಾಪ್. ನಿಮ್ಮ ಔಟ್ಸೈಡ್ ಎಷ್ಟೇ ಪ್ರಯತ್ನ ಮಾಡ್ಲಿ, ಇನ್ಸೈಡ್ ಈ ಬಿಲೀಫ್ ಇದ್ರೆ ಕಾಲು ಎಳೀತದೆ. ಒಂದು ಮಾತು ಕೇಳಬೇಕು, ಹಣ ಒಳ್ಳೇದಲ್ಲ, ಕೆಟ್ಟದ್ದಲ್ಲ, ಅದು ಒಂದು ಟೂಲ್. ಕೊಡ್ಲಿ ಒಳ್ಳೆಯ ಮರಗೆಲ್ಸಗಾರನ ಕೈಯಲ್ಲಿ ಮನೆ ಮಾಡ್ತದೆ, ಕೊಡ್ಲಿ ಕೆಟ್ಟ ಮನುಷ್ಯ ಕೈಯಲ್ಲಿ ನೋವು ಕೊಡ್ತದೆ. ಹಣ ಅದೇ ತರ, ಅದನ್ನ ಬಳಸೋ ಮನುಷ್ಯ ಮುಖ್ಯ. ನಿಮ್ಮ ಬಗ್ಗೆ ಒಂದು ಮಾತು, ನೀವು ಈ ವಿಡಿಯೋ ಇಲ್ಲಿಯವರೆಗೆ ನೋಡಿದ್ದೀರಿ ಅಂದ್ರೆ ನಿಮಗೆ ಚೇಂಜ್ ಬೇಕು ಅನ್ನೋ ಆಸೆ ಇದೆ, ಅದು ಸಾಕು. ಉಳಿದದ್ದು ನಿಧಾನಕ್ಕೆ ಬರ್ತದೆ. ಹಿಂದೆ ನೋಡಿ, ನಾವು ಇಂದು ಏನು ಕಲಿತ್ವಿ? ಸ್ಯಾಲರಿ ಪ್ಲೀಸ್. ಸ್ಯಾಲರಿ ಬಂದ ತಕ್ಷಣ ಖರ್ಚು ತಿಂದ್ರೆ ಉಳಿಕೆ ಇಲ್ಲ. ಮೊದಲು ನಿಮ್ಮನ್ನ ನೀವು ಪೇ ಮಾಡಿ. ಲೈಫ್ ಸ್ಟೈಲ್ ಟ್ರ್ಯಾಪ್. ಇನ್ಕಮ್ ಬೆಳೆದ ಹಾಗೆ ಎಕ್ಸ್ಪೆನ್ಸಸ್ ಕೂಡ ಬೆಳೆದ್ರೆ ಸೇವಿಂಗ್ಸ್ ಎಂದೂ ಬೆಳೆಯಲ್ಲ. ಡೆಟ್ ಟ್ರ್ಯಾಪ್. ಫೇಕ್ ರಿಚ್ ಆಗಬೇಡಿ, ಕೈಲಿ ಇಲ್ಲದ ಹಣ ಖರ್ಚು ಮಾಡಬೇಡಿ. ಇನ್ಫ್ಲೇಷನ್. ಬ್ಯಾಂಕ್ನಲ್ಲಿ ಮಲಗಿದ ಹಣ ಸತ್ತು ಹೋಗ್ತದೆ, ಇನ್ವೆಸ್ಟ್ ಮಾಡಿ, ಬೇಗ ಮಾಡಿ. ಸೋಷಿಯಲ್ ಕಂಪ್ಯಾರಿಸನ್. ಇನ್ಸ್ಟಾಗ್ರಾಮ್ನ ಜೀವನ ಅವರ ತೋರಿಸ್ತಿಲ್ಲ, ನಿಮ್ಮ ಹಾದಿ ನಿಮ್ಮದ್ದೇ. ಮನಿ ಸೈಕಾಲಜಿ. ಬ್ರೈನ್ನ 3 ತಪ್ಪುಗಳ ವಿರುದ್ಧ ಸಿಸ್ಟಮ್ ಮಾಡಿ. ಉತ್ಪಾದನೆ. ಸೇವಿಂಗ್ಗೆ ಲಿಮಿಟ್ ಇದೆ, ಅರ್ನಿಂಗ್ಗೆ ಇಲ್ಲ, ವ್ಯಾಲ್ಯೂ ಕೊಡಿ. ಮನಿ ಐಡೆಂಟಿಟಿ. ಶ್ರೀಮಂತಿಕೆ ಪಾಪ ಅಲ್ಲ, ನಿಮ್ಮ ಬಿಲೀಫ್ ಬದಲಿಸಿ. ಇಂದು ರಾತ್ರಿ ಒಂದು ಕೆಲಸ ಮಾಡಿ, ಒಂದು ಪೇಪರ್ ತಕ್ಕೊಳ್ಳಿ, ಬರ್ಕೊಳ್ಳಿ. ಕಳೆದ ತಿಂಗಳ ಟೋಟಲ್ ಇನ್ಕಮ್, ಕಳೆದ ತಿಂಗಳ ಟೋಟಲ್ ಎಕ್ಸ್ಪೆನ್ಸಸ್, ಉಳಿದ ಹಣ. ಅದನ್ನ ನೋಡಿ. ಮನಸ್ಸಿಗೆ ಬೇಸರ ಆಗ್ಬೋದು, ಪೇನ್ ಆಗ್ಬೋದು. ಆ ಪೇನನ್ನ ಓಡಿಸ್ಬೇಡಿ, ಅದೇ ನಿಮ್ಮ ಬದಲಾವಣೆಯ ಶುರುವಾಟ.